ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಕ್ರೋನೋಲಾಜಿಕಲ್ ಆರ್ಡರ್ ಅಂತ ಹೇಳ್ತೀವಲ್ವ, ಅಂದರೆ ಕಾಲಾನುಕ್ರಮ ಏನಂತೀರ ತಗೊಳ್ಳು. ಆ್ಯಕ್ಚುಲಿ ಇದೇನು ಗೊತ್ತಾ, ಚಿಕ್ಕ ಮಕ್ಕಳಿಗೆ ಇಡುವಂಥದ್ದು. ಈಗ ನಾನು BCDA ಅಂತ ಹೀಗೆ ಬರೆದಿರ್ತೀನಿ, ಬಂದುಬಿಟ್ಟು ಆರ್ಡರ್ ವೈಸಲ್ಲಿ ಜೋಡಿಸಪ್ಪ ಅಂದರೆ ABCD ಅಂತ ಎತ್ತಿಟ್ಬಿಟ್ಟು ಮೇಲಿಂದ ಕೆಳಗಿನ ಮೇಲೆ ಸರಿಯಾಗಿ ಆರ್ಡ್ರನ್ನ ಮಾಡ್ತೀರಾ. ಆ ರೀತಿಯಾಗಿ ಬರೆದ್ರೆ 4 ಮಾರ್ಕ್ಸ್ ಎಕ್ಸಾಮಲ್ಲಿ ಸಿಗುತ್ತೆ. ಹಾಗಾಗಿ ನಿಮಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಈ ಒಂದು ಚಾರ್ಟನ್ನು ರೆಡಿ ಮಾಡಿ ನಮಗೆ ಕಳಿಸಿದಂತಹ ನಮ್ಮ ಸಬ್ಸ್ಕ್ರೈಬರ್ ಆಗಿರುವಂತಹ ಶಿವ ಅವರಿಗೆ ಧನ್ಯವಾದಗಳು. ನೋಡಿ ಎಷ್ಟು ಕ್ಲಿಯರಾಗಿ ಡಿಸೈನಾಗಿ ಮಾಡಿ ಕಳಿಸಿದ್ದಾರೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚೈಲ್ಡ್. ಆಯಿತಾ, ಇಂಗ್ಲೀಷ್ ವಿತ್ ನೂರು ಲೆಸನ್ ಅಂತ ಹಾಕಿ ಈ ಕಡೆ ಯೂಟ್ಯೂಬ್ ಅಂತ ಹಾಕ್ಬಿಟ್ಟು ಭಾಳ ಖುಷಿ ಆಗ್ತಾಯಿದೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ಪ್ರಾಚೀನ ಆಗಿರ್ಬೋದು, ಮಧ್ಯಕಾಲೀನ ಆಗಿರ್ಬೋದು ಅಥವಾ ಆಧುನಿಕ ಆಗಿರ್ಬೋದು, ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಸಿಂಧೂ ನಾಗರಿಕತೆಯ ಕಾಲ ತಗೊಂಡು ನೋಡ್ಕೋಬೋದು. ಕ್ರಿಸ್ತಪೂರ್ವ 3000 ಹೌದಲ್ವಾ, ದಿಂದ ಏನಂತಿರೋದು 1500. ಭಾರತಕ್ಕೆ ಆರ್ಯರ ಆಗಮನ, ಅದು ಕ್ರಿಸ್ತ ಶಕ ಪೂರ್ವ ಏನಿದು 2000. ವರ್ಧಮಾನ ಮಹಾವೀರ ಇವ್ರದ್ದು ಜನನ ಯಾವಾಗ 599. ಆಯಿತಾ, ಎಲ್ಲ ಇದೆಪ್ಪ, ಇಲ್ಲಿ ನೋಡ್ಕೊತ ಹೋದರೆ ಬಹಳ ಒಳ್ಳೆಯದು, ನನಗೆ ಖುಷಿ ಆಗುತ್ತೆ. ಆಯಿತಾ, ನೆಕ್ಸ್ಟ್ ಗೌತಮ ಬುದ್ಧ ಇದೆ, ಇವರ ಜನನ 563. 1ನೇ ಬೌದ್ಧ ಸಮ್ಮೇಳನ ನಡೆದದ್ದು 483. 2ನೇ ಬೌದ್ಧ ಸಮ್ಮೇಳನ ನಡೆದದ್ದು 383. 383. ಅಶೋಕ ಮಹಾಶಯ ಹೌದಲ್ವಾ, 273 to 232 ಅಂತ ಇದೆ. ನೆಕ್ಸ್ಟು ಕಳಿಂಗ ಯುದ್ಧ ಅಂತ ಇದೆ 261. 3ನೇ ಬೌದ್ಧ ಸಮ್ಮೇಳನ ಅಂತ ಇದೆ, 2ನೇದಾಯಿತು. 3ನೇದು ಯಾವಾಗ ನಡೀತು 250 ಅಂದರೆ ಕಾಲಾನುಕ್ರಮ. ನೆಕ್ಸ್ಟು 4ನೇ ಬೌದ್ಧ ಸಮ್ಮೇಳನ 102. ನೆಕ್ಸ್ಟ್ ಗುಪ್ತ ಶಕೆ ಪ್ರಾರಂಭ 320. ನೆಕ್ಸ್ಟು ಏನ್ರಿ ಇದು, ಫಹಿಯಾನ್ ಭಾರತಕ್ಕೆ ನೀಡಿದ ಭೇಟಿ ಯಾವಾಗ 399. 399ರಿಂದ 414 ನಡುವೆ. ಇಮ್ಮಡಿ ಪುಲಕೇಶಿಯರ ಯುದ್ಧ ನಡೆದದ್ದು 634. ಹುಯೆನ್ಸಾಂಗ್ನ ಭಾರತಕ್ಕೆ ಭೇಟಿ ನೀಡಿದ್ದದ್ದು 630ರಲ್ಲಿ. ದಾಳಿ, ಯಾರ ದಾಳಿ? ಅರಬ್ಬರ ದಾಳಿ 712. ರಾಷ್ಟ್ರಕೂಟರು 753 978ರವರೆಗೆ. ಶಂಕರಾಚಾರ್ಯರ ಜನನ 788 ಇಂದ 820. ಉತ್ತಮೆಯರ ಶಾಸನ, ಮೇರೂರು ಶಾಸನ 919ರಿಂದ 921ರವರೆಗೆ. ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣ 983. 6ನೇ ವಿಕ್ರಮಾದಿತ್ಯ 1076 1122. ನಿಮಗೆ ಅನ್ನಿಸ್ಬೋದು ಇವೆಲ್ಲ ಯಾಕಪ್ಪ ನಮಗೆ ಅಂತ. ನಾಳೆ ನಿಮಗೆ ಬರೀ ಹೆಸರು ನೋಡಿ ಅಲ್ಲ, ಆ ಇಸ್ವಿ ಅವರಿಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಒತ್ತು ಕೊಟ್ಟರೆ 4 ಮಾರ್ಕ್ಸು ಸರ್. ಇವತ್ತು ಅನ್ಸುತ್ತೆ ನಿಮಗೆ ಇರಲಿ ಬೇಡ, ಇದನ್ನು ಯಾರು ನೋಡ್ತಾರೆ ಅಂತ. 4 ಮಾರ್ಕ್ಸ್ ಯಾರು ಕೂಡ ಈಸಿಯಾಗಿ ಸಿಗಲ್ಲ ಎಲ್ಲೂ ಕೂಡ. ವಿಕ್ರಮ ಶಕೆ ಪ್ರಾರಂಭ ಆಗಿದ್ದು 1076. ಶ್ರೀರಾಮಾನುಜಾಚಾರ್ಯರು, ಆಯಿತಾ, ಅವರ ಜನನ 1017. ನೆಕ್ಸ್ಟು ಕನೆಗಾಲ ಕದನ, ಅದು 1118. ನೆಕ್ಸ್ಟು ಬಸವೇಶ್ವರ ಅಂದರೆ ನಮ್ಮ ಬಸವಣ್ಣನವರ ಜನನ 1132. ಮೊದಲನೆಯ ತೈರಾನ್ ಕದನ 1191. 2ನೇ ತೈರಾನ್ ಕದನ 1192. ಮಧ್ವಾಚಾರ್ಯರು ಜನನ 1230. ಮಲ್ಲಿಕಾಫರ್ ದೇವಗಿರಿ ಆಕ್ರಮಣ ಮಾಡಿದ್ದು 1307. ಮಲ್ಲಿಕಾಫರ್ನ ದ್ವಾರ ಸಮುದ್ರ ದಾಳಿ 1310. ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ಬದಲಾವಣೆ 1327. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ 1336. ಬಹುಮನಿ ರಾಜ್ಯ ಸ್ಥಾಪನೆ 1347 ಹೌದಲ್ವಾ. ನೆಕ್ಸ್ಟ್ ರಾಮಾನಂದರು 1360ರಿಂದ 1470. ಕಬೀರರು ಹೌದಲ್ವಾ 1398. ಮೀರಾಬಾಯಿ 1498. ಮೊದಲನೆಯ ಪಾಣಿಪತ್ ಕದನ ನಡೆದದು ನೋಡಿ 1526. ಬೆಂಗಳೂರು ನಗರ ನಿರ್ಮಾಣ 1ನೇ ಕೆಂಪೇಗೌಡ 1537. 2ನೇ ಪಾಣಿಪತ್ ಕದನ 1556. ತಾಳಿಕೋಟೆ ಕದನ 1565. ಏನ್ರಿದು ಓದ್ಕೊಳ್ಳಿ ಸ್ವಲ್ಪ. ಶಿವಾಜಿ ಜನನ 1627. ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಸಬ್ಸ್ಕ್ರೈಬರ್ ಆದಂತಹ ಶಿವ ಅವರಿಗೆ.
ನೋಡಿ ಅವರೇ ಕಳಿಸ್ಕೊಟ್ಟಿರುವಂಥದ್ದು ಆಯಿತಾ. ನೆಕ್ಸ್ಟು ಬಿಜಾಪುರದ ಗೋಳುಗೊಮ್ಮಟ ನಿರ್ಮಾಣ 1656, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇದೆ, ಹೌದಲ್ವಾ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664, ಛತ್ರಪತಿ ಶಿವಾಜಿ ಕಿರೀಟಧಾರಣೆ 1674. ಮೊದಲನೆಯ ಕರ್ನಾಟಕದ ಯುದ್ಧ ಕಾರ್ನಾಟಿಕ್ ಯುದ್ಧ, ಕರ್ನಾಟಕ ಅಲ್ಲ, ಕಾರ್ನಾಟಿಕ್ ಯುದ್ಧ 1746. ಏನಪ್ಪ ಇದು, ಎರಡನೆಯ ಕಾರ್ನಾಟಿಕ್ ಯುದ್ಧ 1748, ಪಾಂಡಿಚೇರಿ ಒಪ್ಪಂದ 1754, ಪ್ಲಾಸಿ ಕದನ 1757, ಮೂರನೆಯ ಕಾರ್ನಾಟಿಕ್ ಯುದ್ಧ 1758, ವಾಂಡೀಶ್ವರ್ ಕದನ, ಏನಿದು ವಾಂಡಿವಾಶ ನೋಡ್ಕೊಳ್ಳಿ ಸ್ವಲ್ಪ ಆಯಿತಾ. ಪ್ಯಾರಿಸ್ ಒಪ್ಪಂದ 1763, ಬಾಕ್ಸರ್ ಕದನ 1764, ಮೊದಲ ಆಂಗ್ಲೋ ಮೈಸೂರು ಕದನ ಅಂದರೆ ಯುದ್ಧ ಅಲ್ವಾ, 1767 to 69, ಮೊದಲ ಆಂಗ್ಲೋ ಮರಾಠ ಯುದ್ಧ. ನೋಡ್ರೋ, ನನಗೆ ಒಂದು ಗೆಸ್ಸಿಂಗ್ ಆಗ್ತಾ ಇರುವಂಥದ್ದು 100%. ಇದನ್ನು ಕೂಡ ನಿಮಗೆ ಏನಂತೀರ ತಗೊಳ್ಳೋ ಕ್ರೋನಾಲಜಿಕಲ್ ಆರ್ಡರ್ ಆಗಿರ್ಬೋದು. ನನ್ನ ಪ್ರಕಾರ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಅಥವಾ ಪ್ರಿಪೇಟ್ರಿಯಿಂದನೇ ಸೇಮ್ ಆ್ಯಸ್ ಇಟ್ ಈಸ್ ತೆಗೆದು ಪೇಸ್ಟ್ ಹೊಡೆದು ಕೈ ಬಿಡ್ತಾನೆ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಮೊದಲು ತಾವುಗಳು ಪ್ರತಿಯೊಬ್ಬರು ಕೂಡ, ನಾನು ನಿಮಗೆ ನೆನ್ನೆ ತಾನೇ 3 ಮಾಡಲ್ ಕ್ವಶನ್ ಪೇಪರು ಈ ವರ್ಷದ್ದು, ಜೊತೆಗೆ ಕೀ ಆನ್ಸರ್ ಕೂಡ ಗೌರ್ಮೆಂಟು ಕೊಟ್ಟಂಥ ಮಾಡಲ್ ಕ್ವಶನ್ ಪೇಪರ್ಗೆ 3 ಪ್ರಶ್ನೆ ಪತ್ರಿಕೆಗಳಿಗೂ ಕೀ ಆನ್ಸರ್ ಲಭ್ಯ ಮಾಡಿಕೊಟ್ಟಿದ್ದೇನೆ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಯಾರಿಗೆ ಗೊತ್ತಿಲ್ವೋ ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ, ಅಲ್ಲಿನ 1pdf99@gmail.com. ದಯವಿಟ್ಟು ನಿಮ್ಮ ಬಳಿ ಇರುವಂತಹ ನಾಳೆ ಎಕ್ಸಾಮ್ ಆದಮೇಲೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. 4 ಅಂಕಕ್ಕೆ ಒಂದು 7 ನಿಮಿಷವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್.